ಸರ್, ಇವತ್ತು ಶಿವಣ್ಣನ ಮನೆಯಲ್ಲಿ ಒಂದು ಮಹತ್ವದ ಸಭೆ ನಡೆದಿತ್ತು. ಸೊ ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಸೊ ಏನೆಲ್ಲ ಚರ್ಚೆ ಆಯ್ತು ಅಂತ ಹೇಳಿ? ಮೇಡಮ್, ಈಗ ಇವತ್ತಿನ ದಿನ ಇಂಥ ಚರ್ಚೆಗಳ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಣ್ಣವರು. ಅವ್ರ ನಾಯಕತ್ವದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ನ, ಆಮೇಲೆ ಕೆಲವು ನಿರ್ಮಾಪಕರನ್ನ, ಕೆಲವು ನಾಯಕ ನಟರನ್ನೆಲ್ಲರೂ ಕರೆದಿದ್ರು. ನಾವು ಹೋಗಿ ಭಾಗವಹಿಸಿದ್ವಿ. ಇವತ್ತಿನ ದಿನ ಎಲ್ಲ ಒಂದೊಂದು ಥಿಯೇಟರ್ ಮುಚ್ಕೊಂಡೇ ಬರ್ತಾ ಇದ್ದಾರೆ. ಥಿಯೇಟರ್ಗಳು ಉಳಿತಾ ಇಲ್ಲ, ಸಿಂಗಲ್ ಸ್ಕ್ರೀನ್ಗಳು. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಹೋಗೋದಂದ್ರೆ ನಾನು ನಡೆಸೋದು ಕಷ್ಟ ಆಗ್ತಾಯಿದೆ. ಇವತ್ತಿನ ದಿನ ಇಂಥ ಸಭೆಗಳು ಆಗಲೇಬೇಕಾಗಿದೆ. ಅಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂದರೆ, ನಾವು ಒಂದು CM ಅವ್ರದ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಅದರಲ್ಲಿ ಇದು ಈ ಥರ ಆಗ್ತಾ ಇದೆ, ಥಿಯೇಟರ್ಗಳು ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾಗಳು ಆಗ್ತಾ ಇಲ್ಲ, ಯಾವ ರೀತಿ ಮುಂದಕ್ಕೆ ಸರೋವರಾಗೋದು, ಆದಷ್ಟು ನಾವು ಥಿಯೇಟರ್ಗಳಿಗೆ ಒಳ್ಳೆ ಇದು ಮಾಡಿಬಿಟ್ಟು ನಮಗೆ ಇದನ್ನು ಕೊಡಿ ಅಂತ ಕೇಳ್ತಾ ಇದ್ವಿ. ಒಂದು ಟ್ಯಾಕ್ಸ್ ಆಗ್ಬೋದು, ಅಥವಾ ರೇಟ್ ಆಫ್ ಅಡ್ಮಿಸು, ಆಮೇಲೆ ನಮ್ಮ ಲ್ಯಾಂಡ್ ಟ್ಯಾಕ್ಸ್ಗಳು, ಇವೆಲ್ಲನೂ ಅವ್ರ ಜೊತೆಗೆ 1 hour ಟೈಮ್ ತಗೊಂಡು ನಾವು ಖುಷಿಯಾಗಿ ಚರ್ಚೆ ಮಾಡೋಕೆ ಒಂದು ಪ್ರಯತ್ನ ಪಡಬೇಕು ಅನಾಸೇವನ ಅಂತ ಕೇಳಿದಾಗ ಅವ್ರು ಖಂಡಿತ ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಬ್ಬೊಬ್ರು 5 ವರ್ಷಕ್ಕೂ 4 ವರ್ಷಕ್ಕೂ ಸಿನಿಮಾಗಳು ಮಾಡ್ತಾ ಇದಾರಲ್ಲ, ಅವ್ರಿಗೆಲ್ಲನೂ ಕರೆದು ಒಂದ್ಸರಿ ಮಾತಾಡೋಣ. ಸಾಧ್ಯವಾದರೆ ವರ್ಷಕ್ಕೆ 1-2 ಮಾಡೋಕ್ಕೆ ಅವ್ರಿಗೆ ಮನವೊಲಿಸೋಣ ಅಂತೇಳಿ ಅವರು ಚರ್ಚೆಯಲ್ಲಿ ತಿಳಿಸಿದ್ದಾರೆ. ಇಷ್ಟಾದರೆ ನಾವು 26ನೇ ತಾರೀಕು ಮೇಲೆ 30ರೊಳಗಡೆ CM ಸಾಹೇಬನ್ನ ಭೇಟಿ ಮಾಡೋಕೆ ನಮ್ಮ ಸಾರಾ ಗೋವಿಂದನವರ ಹತ್ರ ಹೇಳಿದ್ದಾರೆ. ಅವರು ಅವ್ರನ್ನ ಕೇಳ್ಬಿಟ್ಟು ಯಾವ ರೀತಿ ಯಾವ ಡೇಟ್ ಕೊಡ್ತಾರೋ ಆ ಡೇಟಲ್ಲಿ ಅಲ್ಲಿ ಹೋಗೋತಾರ ಎಲ್ಲಾರು ಅನ್ಕೊಂಡು ಬಂದಿದ್ದೇವೆ. ಬರ್ಬೇಕು ಅಂತ ಇತ್ತು. ಅದಾದ್ಮೇಲೆ ಹೊರಗಡೆಯಿಂದ ಬಂದಂತ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಜಾಸ್ತಿ ಕೊಡ್ತಾ ಇದ್ರೆ ಈ ವಿಚಾರಗಳ ಬಗ್ಗೆ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಮೇನ್ ಆಗಿ ಇವತ್ತಿನೇನು ಒಂದೊಂದು ವಾರಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಥಿಯೇಟರ್ ಮುಚ್ಕೊಂಡು ಬರ್ತಾ ಇದ್ವಲ್ಲ, ಅದ್ರ ಬಗ್ಗೆ ಮೇನ್ ಆಗಿದ್ದು. ಜೊತೆಗೆ ನಾವು ಯಾತಕ್ಕೆ ಇಲ್ಲಿ ಈ ತರ ಥಿಯೇಟರ್ಗಳು ಮುಚ್ತಾ ಇದಾರೆ ಏನು ಅಂದಾಗ ವಿಷಯ ಬಂತು. ಸಿನಿಮಾಗಳು ಯಾವ್ದು ಬರ್ತಾ ಇಲ್ಲ, ಸಿನಿಮಾಗಳು ಬರೋದಕ್ಕೆ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇದನ್ನ ಯಾವ ರೀತಿ ನಾವು ಮಾಡ್ಬೇಕನ್ನೋದಾದ್ರೆ ಮೇಡಮ್, ಇವತ್ತು ನಮ್ಮ ನಾಯಕ ನಟರು ಏನಿದ್ದಾರೆ, ಒಂದು 5-6 ಜನ ಸಿನಿಮಾಗಳಾದ್ರೆ ಜನ ಬರ್ತಾ ಇದ್ದಾರೆ ಥಿಯೇಟರ್ಗಳಿಗೆ, ಬರ್ತಾನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಕೆಲವೆಲ್ಲ ಹೊಸಬರ್ತಿಗೆ ಮೋಸವಾಗಬೇಕಾಗಿದ್ದ ಪರಿಸ್ಥಿತಿ ಆಗ್ತಾ ಇದೆ. ಅಂಥದ್ರಲ್ಲಿ ಏನ್ ಮಾಡಬೇಕು, ಯಾವ ರೀತಿ ನಾವು ಚರ್ಚೆಗಳು ಮಾಡಬೇಕು ಅಂದಾಗ ಅದೇ ಅವರೊಂದು ಒಂದ್ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಮುಂದಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರೆಲ್ಲ ಸೇರಿಸಿ ಒಂದು ಸಭೆ ನಡೆಸೋಣ ಅಂತ ನಾನು ಅನ್ಕೊಂಡಿದ್ವಿ. ಅದು ಇಷ್ಟಲ್ಲೇ ಮಾಡ್ತೀವಿ. ಸ್ಟಾರ್ ಹೀರೋಗಳ ಸಿನಿಮಾಗಳು ಬಹಳ ಅವಶ್ಯಕತೆ ಹೊಂದಿದೆ. ಸೊ ಈ ಮಾತಿಗೆ ಶಿವಣ್ಣ ಏನ್ ಹೇಳಿದ್ರು, ಯಾರೆಲ್ಲ ಸ್ಟಾರ್ಗಳ ಜೊತೆ ಬಂದಿದ್ವಿ ಸರ್? ಅವರು ಅದನ್ನೇ ಹೇಳಿದ್ರು, ಜೊತೆಗೆ ಬಂದಿದ್ರು. ದುನಿಯಾ ವಿಜಯ್ ಅವರು ಬಂದಿದ್ರು, ಧ್ರುವ ಸರ್ಜಾ ಅವರು ಬಂದಿದ್ರು, ಎಲ್ಲರೂ ಸೂಪರ್ ಜನ ಇದ್ದಾರೆ ಸರ್, ಜೊತೆಲೆ ಇದ್ರು. ಇವತ್ತೆಲ್ಲ ಮೇಜರ್ ಆಗಿ ನಡೆದಿದೆ, ಥಿಯೇಟರ್ ಉಳಿಸ್ಕೊಳಕ್ ಮಾತ್ರ ಅದೊಂದು ಮಾತುಕತೆ. ಸರ್, ಇದರ ಜೊತೆಗೆ ಹಿಂದೆ ಆರೋಗ್ಯ ತಪಾಸಣೆ ಇಲ್ಲೇ ಫಿಲಂ ಚೇಂಬರ್ ಅಲ್ಲಿ ಇರ್ಬೇಕಾದ್ರೆ DKಶಿ ಅವರು ಎಲ್ಲರೂ ಎಚ್ಚೆತ್ಕೋಬೇಕು, ಒಗ್ಗಟ್ಟಿರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಹಿಂದೆನು ನಟ್ಟು ಬೋಲ್ಟ್ ವಿಚಾರವಾಗಿ ಮಾತಾಡಿದ್ರು. ಆ ವಿಚಾರವಾಗಿ ಏನಾದ್ರು ನೀವು ಪ್ರಸ್ತಾಪ ಮಾಡಿದ್ರ? ಇಲ್ಲ, ಅದೆಲ್ಲ ಮಾತಾಡೇ ಇಲ್ಲ. ಮೊದಲಿಂದ ನಾವು ಒಗ್ಗಟ್ಟಿದ್ವಿ ಅಂತ ತೋರಿಸ್ತಾನೆ ಇದ್ವಿ. ನಾವೇನು ಇವತ್ತು ಇಲ್ಲ ಒಗ್ಗಟ್ಟು. ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಎಲ್ಲ ನಾಯಕ ನಟರು ನಮ್ಮ ಜೊತೆಗೆ ಇದ್ದಾರೆ, ಮೊದಲಿಂದಾನೇ ಇದ್ದಾರೆ. ಈಗ ಮೇಜರ್ ಆಗಿರುವಂತ ಸಮಸ್ಯೆಗಳೇನು ಸರ್ ಥಿಯೇಟರ್ ವಿಚಾರ? ಸರ್, ಆಡಿಯನ್ಸ್ ಮೊದಲನೇದಾಗಿ ಆಡಿಯನ್ಸ್ ಪ್ರೇಕ್ಷಕ ಮಹಾಪ್ರಭು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಯಾವ ದೊಡ್ಡ ನಾಯಕ ನಟರು ಇದಾರಲ್ಲ ಅಂತ ಸಿನಿಮಾ ಇದ್ದಾಗ ಬರ್ತಾ ಇದ್ದಾರೆ. ಅವತ್ತು ನಮ್ಮ ನಾಯಕ ನಟರು 5-6 ಜನ ಇದ್ದಾಗಲೇ 2,500 ಸರ್, ಇವತ್ತು ಶಿವಣ್ಣನ ಮನೆಯಲ್ಲಿ ಒಂದು ಮಹತ್ವದ ಸಭೆ ನಡೆದಿತ್ತು. ಸೊ ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಸೊ ಏನೆಲ್ಲ ಚರ್ಚೆ ಆಯ್ತು ಅಂತ ಹೇಳಿ? ಮೇಡಮ್, ಈಗ ಇವತ್ತಿನ ದಿನ ಇಂಥ ಚರ್ಚೆಗಳ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಣ್ಣವರು.
ಅವ್ರ ನಾಯಕತ್ವದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ನ, ಆಮೇಲೆ ಕೆಲವು ನಿರ್ಮಾಪಕರನ್ನ, ಕೆಲವು ನಾಯಕ ನಟರನ್ನೆಲ್ಲರೂ ಕರೆದಿದ್ರು. ನಾವು ಹೋಗಿ ಭಾಗವಹಿಸಿದ್ವಿ. ಇವತ್ತಿನ ದಿನ ಎಲ್ಲ ಒಂದೊಂದು ಥಿಯೇಟ್ರ್ ಮುಚ್ಕೊಂಡೇ ಬರ್ತಾ ಇದ್ದಾರೆ. ಥಿಯೇಟ್ರ್ಗಳು ಉಳಿತಾ ಇಲ್ಲ, ಸಿಂಗಲ್ ಸ್ಕ್ರೀನ್ಗಳು. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಹೇಳ್ಬೋದಂದ್ರೆ ನಾನು ನಡೆಸೋದು ಕಷ್ಟ ಆಗ್ತದೆ. ಇವತ್ತಿನ ದಿನ ಇಂಥ ಸಭೆಗಳು ಆಗಲೇಬೇಕಾಗಿದೆ. ಅಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂದರೆ, ನಾವು ಒಂದು CM ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಅದರಲ್ಲಿ ಇದು ಈ ಥರ ಆಗ್ತಾ ಇದೆ, ಥಿಯೇಟರ್ಗಳು ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾಗಳು ಆಗ್ತಾ ಇಲ್ಲ, ಯಾವ ರೀತಿ ಮುಂದಕ್ಕೆ ಸರೋವರಾಗೋದು, ಆದಷ್ಟು ನಾವು ಥಿಯೇಟರ್ಗಳಿಗೆ ಒಳ್ಳೆ ಇದು ಮಾಡಿಬಿಟ್ಟು ನಮಗೆ ಇದನ್ನು ಕೊಡಿ ಅಂತ ಕೇಳ್ತಾ ಇದ್ವಿ. ಒಂದು ಟ್ಯಾಕ್ಸ್ ಆಗ್ಬೋದು, ಅಥವಾ ರೇಟ್ ಆಫ್ ಅಡ್ಮಿಸು, ಆಮೇಲೆ ನಮ್ಮ ಲ್ಯಾಂಡ್ ಟ್ಯಾಕ್ಸ್ಗಳು, ಇವೆಲ್ಲನೂ ಅವ್ರ ಜೊತೆಗೆ 1 hour ಟೈಮ್ ತಗೊಂಡು ನಾವು ಖುಷಿಯಾಗಿ ಚರ್ಚೆ ಮಾಡೋಕೆ ಒಂದು ಪ್ರಯತ್ನ ಪಡಬೇಕು ಅನಾಸೇವನ ಅಂತ ಕೇಳಿದಾಗ ಅವ್ರು ಖಂಡಿತ ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಬ್ಬೊಬ್ರು 5 ವರ್ಷಕ್ಕೂ 4 ವರ್ಷಕ್ಕೂ ಸಿನಿಮಾಗಳು ಮಾಡ್ತಾ ಇದಾರಲ್ಲ, ಅವ್ರಿಗೆಲ್ಲನೂ ಕರೆದು ಒಂದ್ಸರಿ ಮಾತಾಡೋಣ. ಸಾಧ್ಯವಾದರೆ ವರ್ಷಕ್ಕೆ 1-2 ಮಾಡೋಕ್ಕೆ ಅವ್ರಿಗೆ ಮನವೊಲಿಸೋಣ ಅಂತೇಳಿ ಅವರು ಚರ್ಚೆಯಲ್ಲಿ ತಿಳಿಸಿದ್ದಾರೆ. ಇಷ್ಟಾದರೆ ನಾವು 26ನೇ ತಾರೀಕು ಮೇಲೆ 30ರೊಳಗಡೆ CM ಸಾಹೇಬನ್ನ ಭೇಟಿ ಮಾಡೋಕೆ ನಮ್ಮ ಸಾರಾ ಗೋವಿಂದನವ್ರ ಹತ್ರ ಹೇಳಿದ್ದಾರೆ. ಅವರು ಅವ್ರನ್ನ ಕೇಳ್ಬಿಟ್ಟು ಯಾವ ರೀತಿ ಯಾವ ಡೇಟ್ ಕೊಡ್ತಾರೋ ಆ ಡೇಟಲ್ಲಿ ಅಲ್ಲಿ ಹೋಗೋತಾರ ಎಲ್ಲರೂ ಅಂದ್ಕೊಂಡು ಬಂದಿದ್ದೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.